ಹಾಯ್ ಹಲೋ ಎಲ್ಲ ನಮ್ಮ ಡ್ರೈವರ್ಗಳಿಗೆ ಒಂದು ಮಾತು. ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೇಳಾತಿದ್ರಿ ಉಡುಪಿ ಮೇಲೆ ಧರ್ಮಸ್ಥಳಕ್ಕೆ ರೋಡ್ ಹೆಂಗೈತಿ, ಚಲೋ ಐತೆ ಅಂತ ಕೇಳಾತಿದ್ರು. ಬಟ್ ಚಲೋ ಐತಿ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದ್ರೆ, ದಯವಿಟ್ಟು ನೀವು ಉಡುಪಿವರೆಗೂ ನೀವು ನ್ಯಾಷನಲ್ ಹೈವೇ ಬರ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಉಡುಪಿಯಿಂದ ನೀವು ಕಾರ್ಕಳ ಮಾರ್ಗವಾಗಿ ಬರ್ಬೇಕಾಗ್ತೈತಿ. ಯಾಕಂದ್ರೆ ರೋಡು ಫುಲ್ ಹಾಳಾಗೈತಿ. ಉಡುಪಿಯಿಂದ ಅಲ್ಲಿ ಸ್ವಲ್ಪ ಚೆನ್ನಾಗೈತೆ. ಬಟ್ ಚೆನ್ನಾಗೈತೆ ಅಂತ ನೀವೇನಾರ ಫಾಸ್ಟಾಗಿ ಓಡಿಸೋ ಪ್ರಯತ್ನ ಏನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ಟೈಮಲ್ಲಿ ತೆಗ್ಗುಗಳು ಬರ್ತಾವೆ ಅಂತ ಹೇಳಕ್ಕೆ ಬರಲ್ಲ, ಯಾವ ಟೈಮಲ್ಲಿ ಎಲ್ಲಿಗೆ ರೋಡ್ ಕೆಟ್ಟಿದೆ ಅಂತ ಗೊತ್ತಿರಲ್ಲ. ಯಾಕಂದರೆ ಒಂದು ವಾರದಿಂದ ಬಂದಿದ್ದೆ, ರೋಡ್ ಚೆನ್ನಾಗಿತ್ತು. ಬಟ್ ನೆನ್ನೆ ಅಂತೂ ಸಾಕಾಗೋಯ್ತು ನಮಗೆ, ಕಸ್ಟಮರ್ಗೂ ಬೇಜಾರಾಗ್ಬಿಡ್ತು. ಹಾಗಾಗಿ ಕಸ್ಟಮರೆಲ್ಲ ಸುಸ್ತಾಗಿ ಬೆಳ್ತಂಗಡಿಯಲ್ಲೇ ಸ್ಟೇ ಮಾಡಿಬಿಟ್ವಿ. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು. ಅದು ಇನ್ಸಿಡೆಂಟ್ ಏನಕ್ಕೆ ಆಯ್ತು ಅಂತಂದರೆ, ನಿನ್ನೆ ನನ್ನ ಗಾಡಿ ಮುಂದ್ಗಡೆ ಒಂದು i10 ಗಾಡಿ ಹೋಗ್ತಾಯಿತ್ತು, ಗ್ರ್ಯಾಂಡ್ i10 ಗಾಡಿ ವೈಟ್ ಬೋರ್ಡು. ಆಪೋಸಿಟ್ ಇನ್ನೋವಾ ಕಾರಿಗೆ ಬರ್ತಾಯಿತ್ತು. ಇನ್ನೋವಾ ಕಾರ್ದವನು LED ಲೈಟ್ ಹಾಕ್ಕೊಂಬಂದಿದ್ದು. ಬಟ್ ಇವ್ರು i10 ಅವ್ರಿಗೆ ಅದು ತೆಗ್ಗು ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ನನಗೆ. ಬಟ್ ಸಡನ್ಲಿ ಏನು ಮಾಡಿಬಿಟ್ರು, ಇನ್ನೋವಾದವನು ಹೆಂಗೆ ಮುಂದೆ ಬರತ್ತ ಹಂಗೆ ಹೈ ಬೀಮ್ ಕೊಟ್ಬಿಟ್ಟ. ಅದು ಹೈ ಬೀಮ್ ಕೊಟ್ಟ ತಕ್ಷಣ ಗ್ರ್ಯಾಂಡ್ i10 ಅವ್ನು ಏನು ಮಾಡಿದ್ನು, ಅವಾಗ ರೋಡ್ ಕಾಣಿಸಿಲ್ಲೋ ಏನೋ ತೆಗ್ದು ತಪ್ಸಕ್ಕೆ ಹೋದ್ನೋ ಗೊತ್ತಿಲ್ಲ, ಆಟೋಮೆಟಿಕ್ ಅವ್ನ ಗಾಡಿ ರೋಡಿಂದ ಆಚೆ ಹಿಂಗೆ ಪಲ್ಟಿ ಆಗಿಬಿಡ್ತು. ಒಳ್ಳೆ ಕೇಳಿದೆ ನಾನು ಏನಂತ. ಅವ್ನು ಮುಂದೆ ಬಂದು ಲೈಟ್ ಹಾಕ್ಬಿಟ್ಟ, ನನ್ನ ಕಣ್ಣೇ ಕಾಣಿಸ್ಲಿಲ್ಲ 2 ಸೆಕೆಂಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಡ್ರೈವರ್ಗಳು ಯಾರ್ಯಾರು ಬರತ್ತೀರಿ, ಆಲ್ಮೋಸ್ಟ್ ಆಲ್ ಸ್ವಲ್ಪ ನಿಧಾನಕ್ಕೆ ಬರ್ರಿ. ರೋಡ್ ಚಲೋ ಐತೆ ಅಂತ ಫಾಸ್ಟಾಗಿ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೆನ್ನೆ ಆಗ್ಯದ ಇನ್ಸಿಡೆಂಟ್ ನೋಡಿದ್ರೆ ಮರೆಯೋಕ್ಕಾಗಲ್ಲ ಅದನ್ನು. ಹಾಗಾಗಿ ಭಾಳ ತೆಗ್ಗುಗಳು ಬಿದ್ದಾವೆ, ಫಾಸ್ಟ್ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಟರ್ನಿಂಗ್ ಡೇಂಜರ್ ಇದ್ದಾವೆ, ಆರಾಮಾಗಿ ನಿಧಾನಕ್ಕೆ ಬರ್ರಿ. ಆಲ್ಮೋಸ್ಟ್ ಆಲ್ ನೈಟ್ ಜರ್ನಿ LED ಲೈಟ್ನ ಲೋ ಬೀಮಲ್ಲೇ ಕೊಡ್ರಿ. ಯಾಕಂದ್ರೆ ನಿಮಗೂ ರೋಡ್ ಕಾಣಿಸ್ಲಿ, ಮುಂದ್ಗಡೆ ಇರೋರಿಗೂ ರೋಡ್ ಕಾಣಿಸ್ಲಿ. ನೀವು ಹುಷಾರಾಗಿ ಹೋಗ್ರಿ, ಅವರು ಹುಷಾರಾಗಿ ಹೋಗ್ತಾರೆ. ಹುಷಾರಾಗಿ ಬನ್ನಿ ಅಷ್ಟೇ.